ಸ್ಯಾಂಡಲ್ವುಡ್ನಲ್ಲಿ ಅನೇಕ ಜೋಡಿಗಳಿದೆ. ಅದು ಆನ್ ಸ್ಕ್ರೀನ್ನಲ್ಲಿ ಮೋಡಿ ಮಾಡಿದಂಥ ಜೋಡಿ, ಜೊತೆಗೆ ಆಫ್ ಸ್ಕ್ರೀನಲ್ಲೂ ಕೂಡ ಮೋಡಿ ಮಾಡಿದಂಥ ಜೋಡಿ. ಕೆಲವು ನಟ ನಟಿಯರೇ ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಕೆಲವು ಜೋಡಿಗಳು ಜನರಿಗೆ ತುಂಬ ಹತ್ತಿರ ಆಗಿದೆ. ಇನ್ನು ಕೆಲವು ನಾಯಕ ನಟ ಯಾರನ್ನೂ ಮದುವೆ ಆಗಿ ಆ ಜೋಡಿ ಕೂಡ ಇಷ್ಟ ಆಗಿದ್ದಿದೆ, ಅಥವಾ ಹೀರೋಯಿನ್ ಇನ್ಯಾರು ಸಾಮಾನ್ಯ ಹುಡುಗನನ್ನು ಮದುವೆ ಆಗಿ ಆ ಜೋಡಿ ಕೂಡ ಇಷ್ಟ ಆಗಿದ್ದು ಇದೆ. ಆ ಪೈಕಿ ಚಿನ್ನಾರಿ ಮುತ್ತ ಅಂತಾನೆ ಕರೆಸ್ಕೊಳ್ತಾ ಇದ್ದ ವಿಜಯ ರಾಘವೇಂದ್ರ ಅವರ ದಂಪತಿ ಅಂತ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚಾಗಿತ್ತು. ನೋಡೋದಕ್ಕೂ ಕೂಡ ಈ ಜೋಡಿ ಮುದ್ದಾಗಿತ್ತು ಮತ್ತು ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಇವರಿಬ್ಬರ ಲವ್ ಸ್ಟೋರಿ ಅನೇಕರಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಈ ಜೋಡಿ ಬಗ್ಗೆ ಎಲ್ರಿಗೂ ಒಂದು ಖುಷಿ ಅನ್ನೋದು ಇತ್ತು. ಆದರೆ ದುರಂತ ಅನ್ನೋದು ಯಾರ ಬಾಳಲ್ಲಿ ಯಾವಾಗ ಹೇಗೆ ವಿಧಿಯಾಟ ಆಡುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ವಿಜಯ ರಾಘವೇಂದ್ರ ಅವರ ಬದುಕಲ್ಲೂ ಕೂಡ ಅದೇ ಆಗೋಗಿತ್ತು. ತಾನು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದಂಥ ಹುಡುಗಿ ಬಾಳ ಸಂಗಾತಿ ಆದಮೇಲೆ, ಮಗುನೂ ಆದಮೇಲೆ, ಬಹು ವರ್ಷಗಳ ಕಾಲ ಸಂಸಾರ ನಡೆಸಿದ ಮೇಲೆ ಯಾರೂ ಗೆಸ್ ಮಾಡದಂಥ, ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗದಂತೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು. ಹೆಂಡತಿಯನ್ನು ಕಳ್ಕೊಂಡಿದ್ದಂಥ ವಿಜಯ ರಾಘವೇಂದ್ರ ಮುಂದೆ ಹೇಗಿರ್ತಾರೆ ಅನ್ನೋದು ಇವತ್ತಿಗೂ ಎಲ್ರಿಗೂ ಪ್ರಶ್ನೆ ಆಗಿತ್ತು. ಯಾಕಂದರೆ ವಿಜಯ ರಾಘವೇಂದ್ರ ತುಂಬಾ ಸೆನ್ಸಿಟಿವ್ ಅನ್ನೋದು ಎಲ್ರಿಗೂ ಗೊತ್ತು. ಎಮೋಷನಲ್ ಆಗಿ ತುಂಬಾ ಅಟ್ಯಾಚ್ ಆಗಿದ್ರು ಫ್ಯಾಮಿಲಿಗೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿತ್ತು. ಆದರೆ ಮುದ್ದಾದ ಮಡದಿಯನ್ನು ಪ್ರೀತಿಸಿ ಮದುವೆ ಆದ ಹುಡುಗಿ ಹೆಂಡತಿಯನ್ನು ಕಳ್ಕೊಂಡ್ಮೇಲೆ ವಿಜಯ ರಾಘವೇಂದ್ರ ಅವರ ಬದುಕು ಹೇಗಾಗ್ಬೋದು, ಏನಾಗ್ಬೋದು ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿತ್ತು. ಆದರೆ ಇದೀಗ ತಮ್ಮ ಅತ್ತಿಗೆಯ ಬಗ್ಗೆ ಮೈದುನ ಅಂದರೆ ವಿಜಯ ರಾಘವೇಂದ್ರ ಅವರ ತಮ್ಮ ಶ್ರೀ ಮುರಳಿ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅದರಲ್ಲೂ ಆತ್ಮಗಳ ಬಗ್ಗೆ ಮಾತನಾಡಿದ್ದಾರೆ. ಸ್ಪಂದನ ಆತ್ಮ ಓಡಾಡ್ತಾ ಇದೆಯಾ? ಸ್ಪಂದನ ಆತ್ಮ ಕಾಟ ಕೊಡ್ತಾ ಇದೆಯಾ? ಸಂಚಾರ ಅನ್ನೋದು ಇದೆಯಾ? ಸ್ಪಂದನ ಸಾವಿನ ನಂತರವೂ ಕೂಡ ವಿಜಯ ರಾಘವೇಂದ್ರ ಅವರ ಫ್ಯಾಮಿಲಿಯನ್ನು ಕಾಡ್ತಾ ಇದೆಯಾ? ಅತ್ತಿಗೆಯ ಆತ್ಮದ ಬಗ್ಗೆ ಶ್ರೀ ಮುರಳಿ ಹೇಳಿದ್ದೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವಿಜಯ ರಾಘವೇಂದ್ರ ಅವರು ತಮ್ಮ ಹೆಂಡತಿಯನ್ನು ಕಳ್ಕೊಂಡ ನಂತರ ಬಹಳ ಭಾವುಕರಾದರು. ಬಹಳಷ್ಟು ಬಾರಿ ಹೆಂಡತಿ ಬಗ್ಗೆ, ಆಕೆಯ ನಡೆ ನುಡಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದು ಕೂಡ ಇದೆ. ಈಗ ವಿಜಯ ರಾಘವೇಂದ್ರ ಮಗ ಇಬ್ಬರೇ ಇದ್ದಾರೆ. ಒಬ್ಬ ಹೆಣ್ಣು ಇಲ್ಲದಂಥ ಮನೆ ಹೇಗಿರುತ್ತೆ ಅನ್ನೋದು ಆ ನೋವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಚಿಕ್ಕ ಪುಟ್ಟ ವಿಚಾರದಿಂದ ಹಿಡಿದು ದೊಡ್ಡ ದೊಡ್ಡ ನಿರ್ಧಾರದವರೆಗೂ ಒಬ್ಬ ಮನೆಯಲ್ಲಿರುವಂಥ ಯಜಮಾನ ಹೆಂಡತಿಗೆ ಅವಲಂಬನೆ ಆಗಿರ್ತಾರೆ. ಈಗ ವಿಜಯ ರಾಘವೇಂದ್ರ ಅವರ ಫ್ಯಾಮಿಲಿಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಇದೆಲ್ಲದರ ನಡುವೆ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರಂತೆ, ಅವ್ರನ್ನ ಮದುವೆ ಆಗ್ತಾರಂತೆ, ಇವ್ರನ್ನ ಮದುವೆ ಆಗ್ತಾರಂತೆ. ಯಾಕೆ ಎರಡನೇ ಮದುವೆ ಆಗಬಾರ್ದು, ಆಗಬಹುದಿತ್ತು, ಈ ಚರ್ಚೆಗಳು ಕೂಡ ಬಂದು ಹೋದವು. ಆದರೆ ಇದೀಗ ಶ್ರೀ ಮುರಳಿಯವರು ಅವರ ಅತ್ತಿಗೆ ಬಗ್ಗೆ ಮಾತನಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ವಿಜಯ ರಾಘವೇಂದ್ರ ಶ್ರೀ ಮುರಳಿ ತುಂಬಾ ಅತ್ಯಾಪ್ತರಾಗಿ ಇರುವಂಥವರು. ಭಾವನಾತ್ಮಕವಾಗಿ ತಮ್ಮನಿಗೆ ಅಣ್ಣ, ಅಣ್ಣನಿಗೆ ತಮ್ಮ ಒಟ್ಟಿಗೆ ಇದ್ದಾರೆ. ಶ್ರೀ ಮುರಳಿ ಕೂಡ ಅನೇಕ ಬಾರಿ ಕಣ್ಣೀರು ಹಾಕಿದ್ದನ್ನು ನಾವು ನೋಡಿದ್ದೇವೆ. ಇದೀಗ ಅವರು ಅವರ ಫ್ಯಾಮಿಲಿಯಲ್ಲಾದಂಥ ಮರೆಯಲಾಗದ 2 ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೇನೆ ವಿಜಯ ರಾಘವೇಂದ್ರ ಮತ್ತು ಶ್ರೀ ಮುರಳಿ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಸೇರಿದವರು. ಹೀಗಾಗಿ ನಾನು 2 ಸಾವನ್ನು ತುಂಬ ಹತ್ತಿರದಿಂದ ನೋಡಿದೆ. ನನಗೆ ನಿಜವಾಗ್ಲೂ ಕೂಡ ಆ 2 ಸಾವು ಕಷ್ಟನೇ ಆಯಿತು. ಅದು ಒಂದು ಅಪ್ಪು ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಪುನೀತ್ ಅವರನ್ನು ಕಳ್ಕೊಂಡಿದ್ದು ನಮಗೆ ತುಂಬಾ ಲಾಸು, ಅದರ ಜೊತೆಗೆ ನನ್ನ ಅತ್ತಿಗೆಯನ್ನು ಕಳ್ಕೊಂಡಿದ್ದು ಅನ್ನೋದನ್ನು ಹೇಳಿದ್ರ ಪ್ರಕಾರವಾಗಿ ಅವರ ಆತ್ಮದ ಬಗ್ಗೆ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯೊಂದರ ಜೊತೆ ಮಾತನಾಡಿರುವ ನಟ ಶ್ರೀ ಮುರಳಿ ಅವರು, ನಮ್ಮ ತಂದೆ ನಮಗೆ ಹಲವಾರು ವಿಚಾರಗಳನ್ನು ಹೇಳಿಕೊಟ್ಟಿದ್ದಾರೆ. ಮುಖ್ಯವಾಗಿ ತಾಳ್ಮೆ, ಪ್ರೀತಿ ಹಾಗೂ ಸಂಬಂಧದ ಬೆಲೆ ಏನು ಎಂಬುದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇನ್ನು ಕೆಲವು ಘಟನೆಗಳು ನಮಗೆ ಎಂತಹ ಶಾಕ್ ಕೊಡುತ್ತೆ ಅಂದರೆ, ಇಷ್ಟೇನ ಜೀವನ ಅಂತ ಅನ್ಸುತ್ತೆ, ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾ ಅಂತ ಅನ್ಸುತ್ತೆ. ಆದರೆ ಬದುಕು ಅನ್ನೋದು ನಿಜಾನೇ, ಸಾವು ಅನ್ನೋದು ಕೂಡ ಅಷ್ಟೇ ನಿಜ ಅಂತ ಹೇಳಿದ್ದಾರೆ. ಬದುಕಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಸಾವಿಗೂ ಇದೆ. ಹಾಗಾಗಿ ಅದನ್ನು ನಾವು ಬಿಟ್ಟು ಬಿಡಬೇಕು. ಆ ಕ್ಷಣದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಏನನ್ನು ಕೇಳಿದ್ವಿ, ಏನನ್ನು ನೋಡಿದ್ವಿ, ನಮಗೇನಾಯಿತು ಅನ್ನೋದು ನಮ್ಮಲ್ಲೇ ಇರೋದು ಒಳ್ಳೆಯದು. ಯಾಕಂದರೆ ಈಗಾಗಲೇ ನಾವು ಎಷ್ಟರ ಮಟ್ಟಿಗೆ ಅದನ್ನು ಮರ್ತಿದ್ದೀವಿ ಅನ್ನೋದಕ್ಕಿಂತ ಅದನ್ನು ಎಷ್ಟರ ಮಟ್ಟಿಗೆ ಇನ್ನೂ ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಂತ ಶ್ರೀ ಮುರಳಿ ಹೇಳಿದ್ದಾರೆ. ಸಾವಿನ ಕೊನೆ ದಿನಕ್ಕಿಂತ ಅವರ ಹಿಂದಿನ ದಿನಗಳು ಹೇಗಿದ್ವು ಅನ್ನೋದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೆಲವರು ನೆನಪುಗಳೇ ಆಗಲ್ಲ ಅನ್ಬಹುದು, ಆದರೆ ಅದು ನನ್ನ ಇಷ್ಟ, ಆ ನೆನಪುಗಳಲ್ಲಿ ಬದುಕೋಕೆ ನನಗಿಷ್ಟ, ನಾನು ಹಾಗೆ ಬದುಕ್ತಿದ್ದೀನಿ ಅಂದಿದ್ದಾರೆ. ಬದುಕು ಎಷ್ಟು ಸತ್ಯವೋ ಸಾವು ಅಷ್ಟೇ ಸತ್ಯ ಅನ್ನೋದು ಎಲ್ಲರೂ ಒಪ್ಕೊಳ್ಬೇಕು. ಸರಿ, ಇದಾಯಿತು ಅಂತ ಮುಂದಕ್ಕೆ ಹೋಗಲೇಬೇಕು ಅಂತ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ನಾವು ಅವರ ನೆನಪುಗಳ
ಆತ್ಮಗಳನ್ನು ಇಟ್ಕೊಳ್ಬೇಕು, ಆತ್ಮವನ್ನು ನಾವು ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಅಂತಾರೆ. ಈ ಬಗ್ಗೆ ಹಿರಿಯರೊಬ್ಬರು ನನಗೆ ಹೇಳಿದ್ರು, ನಾವು ಎಷ್ಟು ಕೊರಗ್ತೀವೋ ಆ ಆತ್ಮ ಕೂಡ ಅಷ್ಟೇ ಕೊರಗುತ್ತೆ. ಅದೇ ನಾವು ಖುಷಿಯಿಂದ ನೆಮ್ಮದಿಯಾಗಿ ಅಥವಾ ಒಂದೊಳ್ಳೆ ರೀತಿಯಿಂದ ನೀನು ಎಲ್ಲೇ ಇದ್ರೂ ಚೆನ್ನಾಗಿರು ಅನ್ನುವ ಮನೋಭಾವನೆಯಲ್ಲಿ ಇದ್ದಾಗ ಆ ಆತ್ಮಕ್ಕೂ ನೆಮ್ಮದಿ ಸಿಗುತ್ತೆ. ಇದನ್ನೇ ನಾನು ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳಿಗೂ ಇದನ್ನೇ ನಾನು ಹೇಳ್ಕೊಡ್ತೀನಿ ಅಂತ ಶ್ರೀ ಮುರಳಿ ಹೇಳಿದ್ದಾರೆ. ತಮ್ಮ ಅತ್ತಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿರುವಂಥ ಶ್ರೀ ಮುರಳಿ, ಆತ್ಮಗಳು ಖುಷಿಯಾಗಿದ್ದರೆ ನಾವುಗಳು ಖುಷಿಯಾಗಿರ್ತೀವಿ, ನಾವುಗಳು ಖುಷಿಯಾಗಿದ್ದರೆ ಆತ್ಮಗಳು ಕೂಡ ಖುಷಿಯಾಗಿರತ್ತೆ. ಹೀಗಾಗಿ ಆ ಆತ್ಮಗಳನ್ನು ನಾವು ಖುಷಿಯಾಗಿ ಇಟ್ಕೊಳ್ಬೇಕು ಅನ್ನುವುದು ನನ್ನ ಉದ್ದೇಶ ಆಗಿದೆ. ಅವ್ರಿಗೆ ನಾವು ಏನು ಮಾಡಿದ್ರೆ ಇಷ್ಟ ಆಗತ್ತೆ, ಯಾವ ಸಂದರ್ಭದಲ್ಲಿ ಆತ್ಮಗಳು ಖುಷಿಯಾಗಿರುತ್ತೆ, ಇದನ್ನು ಯೋಚಿಸಿ ಆ ಎರಡೂ ಆತ್ಮಗಳನ್ನು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಯಾವಾಗಲೂ ಅವ್ರು ನನ್ನ ಜೊತೆ ಕಳೆದಂಥ ದಿನಗಳು, ಸಮಯಗಳು, ಅವ್ರು ಇದ್ದಂಥ ರೀತಿಗಳು ಇದು ನನ್ನನ್ನು ಕಾಡ್ತಾನೆ ಇರುತ್ತೆ. ಇದು ನನ್ನ ವೈಯಕ್ತಿಕ ವಿಚಾರವೂ ಕೂಡ ಹೌದು. ಇದನ್ನು ನಾನು ನನ್ನಲ್ಲೇ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅತ್ತಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ.